ಹಾಯ್ ಫ್ರೆಂಡ್ಸ್, ಮಯೂ ಕುಕಿಂಗ್ ವಿಲೇಜ್ಗೆ ಸ್ವಾಗತ. ಸುಲಭವಾಗಿ ಗರಿಗರಿಯಾದ ಉದ್ದಿನ ಬೋಂಡ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಒಂದು ಮಿಕ್ಸರ್ ಜಾರಿಗೆ ಮೊದಲೇ ನೆನೆಸಿರುವ ಉದ್ದಿನ ಬೇಳೆಯನ್ನು ಹಾಕಿಕೊಳ್ಳಿ. ಇದು 1 ಕಪ್ ಉದ್ದಿನ ಬೇಳೆ ನೆನೆಸಿರುವುದು. ಇದಕ್ಕೆ 2 ಹಸಿಮೆಣಸಿನಕಾಯಿಯನ್ನು ಹಾಕಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಜೀರಿಗೆ, ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಉದ್ದಿನ ಬೇಳೆಯನ್ನು ನುಣ್ಣಗೆ ರುಬ್ಬಿಕೊಳ್ಳಬೇಕು. ನೋಡಿ ಯಾವ ರೀತಿ ಬಂದಿದೆ, ಇದೇ ರೀತಿ ನೀವು ರುಬ್ಬಿಕೊಳ್ಳಿ. ರುಬ್ಬಿದ ನಂತರ ಒಂದು ಪಾತ್ರೆಗೆ ಹಾಕಿಕೊಳ್ಳಿ. ಈ ರುಬ್ಬಿರುವ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕಿ ಸುಮಾರು 5 ನಿಮಿಷದ ತನಕ ಚೆನ್ನಾಗಿ ಹಿಟ್ಟು ಮಿಕ್ಸ್ ಮಾಡಿಕೊಳ್ಳಬೇಕು. ಉದ್ದಿನ ಬೋಂಡದಲ್ಲಿ ಕೆಲಸವೇನೆಂದರೆ ಹಿಟ್ಟು ಮಿಕ್ಸ್ ಮಾಡುವುದೇ. ಚೆನ್ನಾಗಿ ಹಿಟ್ಟು ಮಿಕ್ಸ್ ಮಾಡಿಕೊಳ್ಳಬೇಕು. ನೋಡಿ ಹಿಟ್ಟು ರೆಡಿಯಾಗಿದೆ ಎಂದು ಚೆಕ್ ಮಾಡಲು ಒಂದು ಬಟ್ಟಲಲ್ಲಿ ನೀರು ಹಾಕಿಕೊಳ್ಳಿ. ಹಿಟ್ಟು ಮೇಲೆ ಬಂದರೆ ಉದ್ದಿನ ಬೋಂಡದ ಹಿಟ್ಟು ರೆಡಿಯಾಗಿದೆ ಅಂತ ಅರ್ಥ. ನೋಡಿ ಎಷ್ಟು ಚೆನ್ನಾಗಿ ಮೇಲೆ ಬರ್ತಾ ಇದೆ. ಇದೇ ರೀತಿ ನಿಮ್ಮ ಮಿಶ್ರಣವು ಬರುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸ್ ಆದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿಕೊಳ್ಳಿ. ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಗ್ಯಾಸ್ ಮೇಲೆ ಕಡಾಯಿನಿಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕಿಕೊಳ್ಳಿ. ಎಣ್ಣೆ ಕಾದ ನಂತರ ಕೈಗೆ ನೀರನ್ನು ಹಚ್ಚಿಕೊಂಡು ಉದ್ದಿನ ಬೋಂಡ ಹಾಕಿಕೊಳ್ಳಿ. ಕೈಗೆ ನೀರು ಹಚ್ಚುವುದರಿಂದ ಬೋಂಡ ಹಿಟ್ಟು ಅಂಟುವುದಿಲ್ಲ. ಸುಲಭವಾಗಿ ಬೋಂಡ ಹಾಕಿಕೊಳ್ಳಬಹುದು. ನೋಡಿ ನಾನು ಯಾವ ರೀತಿ ಹಾಕುತ್ತಾ ಇದ್ದೀನಿ ಅದೇ ರೀತಿ ನೀವು ಹಾಕಿಕೊಳ್ಳಿ. ಇದಕ್ಕೆ ಸೋಡಾ ಹಾಕುವ ಅವಶ್ಯಕತೆಯೇ ಇರುವುದಿಲ್ಲ. ತುಂಬ ಫ್ಲಫಿಯಾಗಿ ಗರಿಗರಿಯಾಗಿ ಬರುತ್ತದೆ. ನೋಡಿ ಉದ್ದಿನ ಬೋಂಡ ಮೇಲೆ ಬಂದ ನಂತರ ಕಡಚಿ ಸಹಾಯದಿಂದ ಎಲ್ಲವನ್ನು ಚೆನ್ನಾಗಿ ಕರಿದುಕೊಳ್ಳಿ. ಗೋಲ್ಡನ್ ಕಲರ್ ಬರುವವರೆಗೂ ಚೆನ್ನಾಗಿ ಕರಿದುಕೊಳ್ಳಬೇಕು. ನೋಡಿ ಯಾವ ರೀತಿ ನಾನು ತೋರಿಸುತ್ತಾ ಇದ್ದೀನಿ ಅದೇ ರೀತಿ ನೀವು ಮಾಡಿಕೊಳ್ಳಿ. ಸುಲಭವಾಗಿ ಉದ್ದಿನ ಬೋಂಡ ಮಾಡಿಕೊಳ್ಳಬಹುದು. ಗೋಲ್ಡನ್ ಕಲರ್ ಬಂದ ಮೇಲೆ ತೆಗೆದುಕೊಳ್ಳಿ. ಇದು ಕಾಯಿ ಚಟ್ನಿ ಜೊತೆ ಅಂತೂ ತುಂಬ ಟೇಸ್ಟಿಯಾಗಿರುತ್ತದೆ. ನಿಮಗೆ ಕಾಯಿ ಚಟ್ನಿಯ ರೆಸಿಪಿ ಬೇಕಾದರೆ ನನ್ನ ವಿಡಿಯೋದಲ್ಲಿದೆ, ಒಂದು ಸಲ ಹೋಗಿ ನೋಡಿ. ನೋಡಿ ಎಷ್ಟು ಗರಿಗರಿಯಾಗಿ ಸುಲಭವಾಗಿ ಉದ್ದಿನ ಬೋಂಡ ಬಂದಿದೆ. ನೀವು ಒಂದು ಸಲ ಈ ರೀತಿ ಮಾಡಿಕೊಳ್ಳಿ, ನಿಮಗೆ ತುಂಬ ಇಷ್ಟವಾಗುತ್ತದೆ. ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೂಪರ್ ಟೇಸ್ಟಿಯಾಗಿರುತ್ತದೆ. ಒಂದು ಸಲ ಟ್ರೈ ಮಾಡಿ.